ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವಿ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಮ್ಯೂಸಿಕ್ ಇಸ್ ಎ ಗ್ರೇಟ್ ಹೀಲರ್. ಬಿಗಿನ್ ಯುವರ್ ಡೇ ವಿತ್ ಮ್ಯೂಸಿಕ್ ಆ್ಯಂಡ್ ಎಂಡ್ ಯುವರ್ ಡೇ ವಿತ್ ಮ್ಯೂಸಿಕ್. ಹೌದು, ಸಂಗೀತವು ಒಂದು ವಿಶಿಷ್ಟ ರೋಗ ನಿವಾರಕ. ನಿಮ್ಮ ಪ್ರತಿದಿನವನ್ನು ಸಂಗೀತದೊಂದಿಗೆ ಪ್ರಾರಂಭಿಸಿ, ಸಂಗೀತದೊಂದಿಗೆ ಮುಗಿಸಿ. ಪ್ರಿಯರಾದ ದೇವಿ ಮಕ್ಕಳೇ, ಇಂದು ಕೂಡ ನಾವು ನೋಡುವುದಾದರೆ ವಿಶ್ವ ಸಂಗೀತ ಆಚರಣೆಯ ದಿನ ಎಂಬುದಾಗಿ ಆಚರಿಸಲ್ಪಡುತ್ತದೆ. ಪ್ರಿಯರಾದ ದೇವ ಮಕ್ಕಳೇ, ಈ ಸಂಗೀತಕ್ಕೆ ನಿರ್ದಿಷ್ಟವಾದ ಭಾಷೆ ಇಲ್ಲ. ಎಲ್ಲರಿಗೂ ಅರ್ಥವಾಗುವಂತಹ ಒಂದು ಸುಲಭ ಭಾಷೆಯೇ ಸಂಗೀತ. ನಮ್ಮ ದುಃಖದ ಸಮಯದಲ್ಲಿಯೂ ಸಂತೋಷದ ಸಮಯದಲ್ಲಿಯೂ ನಮ್ಮನ್ನು ಸಂತೈಸುವಂತಹ ಅಥವಾ ನಮ್ಮನ್ನು ಇನ್ನೂ ಆನಂದಪಡಿಸುವಂತಹ ಸಾಮರ್ಥ್ಯ ಈ ಸಂಗೀತಕ್ಕಿದೆ. ಅದನ್ನು ಸೃಷ್ಟಿ ಮಾಡಿದ ದೇವಾದಿದೇವನು ಅದಕ್ಕಿಂತಲೂ ಸರ್ವಶಕ್ತನಾಗಿದ್ದಾನೆ. ಪ್ರಿಯರಾದ ದೇವ ಮಕ್ಕಳೇ, ನಾವು ಸತ್ಯವೇದದಲ್ಲಿ ನೋಡುವಾಗ ಸೌಲನು ದುರಾತ್ಮ ಪೀಡಿತನಾಗಿರುವಾಗ ದಾವೀದನೆಂಬ ಆ ಒಬ್ಬ ಹುಡುಗನು ಆತನ ಮುಂದೆ ಬಂದು ಕಿನ್ನರಿಯನ್ನು ಬಾರಿಸುವಾಗ ಆ ಸೌಲನ ಮೇಲಿದ್ದ ದುರಾತ್ಮವು ಬಿಟ್ಟು ಹೋಗುತ್ತಿತ್ತು. ಅಂದರೆ ದೇವರಾತ್ಮನು ಆ ಸಂಗೀತದ ಮೂಲಕ ಅಲ್ಲಿ ಕಾರ್ಯ ಮಾಡುತ್ತಿದ್ದನು. ಈ ದಿನವೂ ಕೂಡ ದೇವರು ನಮ್ಮಿಂದಲೂ ಕೂಡ ಆತನನ್ನು ಸ್ತುತಿಸುವಾಗ ಇಂತಹ ಸಂಗೀತದ ಉಪಕರಣಗಳನ್ನು ಬಳಸಿ ಆತನನ್ನು ಸ್ತುತಿಸಿ ಎಂಬುದಾಗಿ ಬಯಸುವುದನ್ನು ನಾವು ಕೀರ್ತನೆಗಳು 150ನೇ ಕೀರ್ತನೆಯ 3 ಮತ್ತು 4, 5ನೇ ವಾಕ್ಯದಲ್ಲಿ ನೋಡಬಹುದು. ಕೊನೆಯದಾಗಿ ಆತನು ಹೇಳುತ್ತಾನೆ 6ನೇ ವಾಕ್ಯದಲ್ಲಿ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ, ಯಾಹುವಿಗೆ ಸ್ತೋತ್ರ. ಪ್ರಿಯರಾದ ದೇವ ಮಕ್ಕಳೇ, ಶ್ವಾಸವಿಲ್ಲದ ಒಂದು ಸಂಗೀತದ ಉಪಕರಣವೇ ದೇವರನ್ನು ಈ ರೀತಿಯಾಗಿ ಆತನ ನಾಮವನ್ನು ಮಹಿಮೆಪಡಿಸುವಾಗ ದೇವರು ನಮಗೆ ಎಷ್ಟೋ ಶ್ರೇಷ್ಠವಾದ ಆತನ ಶ್ವಾಸವನ್ನು ಕೊಟ್ಟಿದ್ದಾನೆ. ನಾವಾದರೂ ಆತನನ್ನು ಇನ್ನೂ ಹೆಚ್ಚಾಗಿ ಸ್ತುತಿಸುವವರಾಗಿ, ಮಹಿಮೆಪಡಿಸುವವರಾಗಿ, ವಿಶೇಷವಾಗಿ ಆತನು ನಮಗಾಗಿ ಗ್ರಹಿಸಿರುವ ಆ ಸಂಗೀತದ ಜ್ಞಾನದ ಮುಖಾಂತರ ಆತನ ನಾಮವನ್ನು ಮಹಿಮೆಪಡಿಸೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.